ನಮಸ್ತೆ. ಡೇ 23 ಲೈವ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರುವಂಥ ಸುಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ಕೊಳ್ತಾ ಬನ್ನಿ 23ನೇ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ನೆಕ್ಸ್ಟ್ ಡ್ಯೂಟಿ ಡೇ. ಸೊ ಡ್ಯೂಟಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಬಟ್ ಅನ್ಫಾರ್ಚುನೇಟ್ಲಿ ಟ್ರೈನ್ ಏನೋ ಮಿಸ್ ಆಗಿದೆ ಆ್ಯಂಡ್ ಅನ್ನೋದೇನೋ ಟೆಕ್ನಿಕಲ್ ಮಿಸ್ಟೇಕಿಂದ ಬರಲಿಲ್ವಂತೆ. ಹಾಗಾಗಿ ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಸೊ ಅದಾದಮೇಲೆ ಸಿಕ್ಕಾಪಟ್ಟೆ ಚಳಿ ಇತ್ತು, ಕೈಕಾಲೆಲ್ಲ ಫುಲ್ ತಣ್ಣಗಾದಂಗೆ ಆಗಿತ್ತು. ಹಾಗಾಗಿ ಸ್ವಲ್ಪ ಚಳಿ ಕಾಯಿಸ್ಕೊಂಡು ಬೆಂಕಿಲಿ ಆಮೇಲೆ ತೋಟಕ್ಕೆ ಹೋಗೋಣ ಅಂತ ಇಬ್ಬರು ಹೊರಟ್ವಿ. ಸೊ ಟೈಮ್ ಇತ್ತಲ್ವ, ಹಾಗಾಗಿ ಸ್ವಲ್ಪ ತೋಟ ನೋಡ್ಕೊಂಬರೋಣ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇದೇನಪ್ಪ ಅಂದರೆ ನಮ್ಮ ಸತೀಶ್ ಅವರ ಡೈಲಿ ಮಾರ್ನಿಂಗ್ ರುಟೀನ್. ಏನಪ್ಪ ಅಂದರೆ ಎದ್ದ ತಕ್ಷಣ ಬ್ರಷ್ ಮಾಡಿ ಒಂದು ಕಪ್ ಟೀ ಕುಡಿದು ತೋಟಕ್ಕೆ ಸೀದಾ ಬರ್ತಾರೆ. ಬಂದುಬಿಟ್ಟು ಏನಕ್ಕೆ ಬರ್ತಾರೆ ಅಂದರೆ, ಇಲ್ಲಿ ತೆಂಗಿನ ಮರಗಳಿದೆಯಲ್ಲ, ಸೊ ಡೈಲಿ ತೆಂಗಿನಕಾಯಿಗಳು ಬಿದ್ದಿರುತ್ತೆ. ಸೊ ಅದನ್ನು ಹಾಗೆ ಬಿಟ್ಟರೆ ಬೇರೆ ಯಾರು ತೊಗೊಂಡೋಗ್ಬೋದು ಅಥವಾ ಅದು ಹಾಳಾಗ್ಬೋದು ಅನ್ನೋ ಉದ್ದೇಶಕ್ಕೆ ಬಂದು ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಫುಲ್ ತೋಟ ಎಲ್ಲ ಓಡಾಡಿ ಕಾಯಿಗಳನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಮನೆಗೆ ತರುವಂತಹದ್ದು. ಅದಾದಮೇಲೆ ಯೂಶ್ವಲಿ ಸ್ನಾನ ತಿಂಡಿ ಮತ್ತು ಆಫೀಸ್ ಅಂತ ಹೋಗ್ತಾರೆ. ಸೊ ನಮ್ಮಲ್ಲಿ ಕಡಲೆ ಹಾಕಿದ್ವಿ. ಸೊ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಕಡಲೆ. ಅದಾದಮೇಲೆ ತಿಂಡಿಗೆ ಇವತ್ತು ಪುಳಿಯೋಗರೆ, ಉಪ್ಪಿಟ್ಟು, ಜಾಮೂನ್ ಇತ್ತು. ಇಬ್ಬರು ಕೂಡ ಕುತ್ಕೊಂಡು ತಿಂದು ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಸುಮಾರು ಹೊತ್ತು ನಮ್ಮಮ್ಮ ನೋಡಿ ಅವ್ರ ಫ್ರೆಂಡ್ಸ್ ಜೊತೆಗೆ ಮಾತಾಡಿಕೊಂಡು ಹರಟೆ ಹೊಡ್ಕೊಳ್ತಾ ಇದ್ದಾರೆ. ಅದಾದಮೇಲೆ ನಾನು ಸ್ವಲ್ಪ ದೇವ್ರ ಪೂಜೆ ಮಾಡಬೇಕಾಗಿತ್ತು. ಸೊ ಸಾಯಂಕಾಲ ಪೂಜೆನ ಮಾಡಿಕೊಂಡು ಇವಾಗ ಸಾಯಂಕಾಲ ಟೀ ಕುಡಿಬೇಕಲ್ವ, ಒಂದು ಕಪ್ ಟೀ ಕುಡಿಯೋಣ ಬನ್ನಿ. ಹಾಗೆ ರಾತ್ರಿಗೆ ಒಂಚೂರು ಸಾಂಬಾರು ಮಾಡೋಣ ಅಂತ ತಿಳಿ ಸಾಂಬಾರು ಮಾಡ್ತಾಯಿದ್ದೀನಿ. ಹೆಚ್ಚಿಟ್ಕೊಂಡಿರೋದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಪುಡಿ, ಖಾರ ಪುಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ರೌಂಡ್ ಗಿರ್ ಅನ್ಸ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ಅದಕ್ಕೆ ಒಗ್ಗರಣೆ ಕೊಟ್ಟು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಸಾಂಬಾರು ಸಿದ್ಧ. ಅನ್ನನೂ ಕೂಡ ಈ ಕಡೆ ಇಟ್ಟಿದ್ದೀನಿ, ಅದು ಕೂಡ ಸಿದ್ಧವಾಗುತ್ತೆ. ಸೊ ರೆಡಿ ಆದಮೇಲೆ ಸತೀಶ್ ಅವ್ರು ಬರ್ತಾರೆ, ಊಟ ಮಾಡ್ಕೊಳ್ಳೋದು, ಮಲ್ಕೊಳ್ಳೋದು. ಮತ್ತೆ ಸಿಗೋಣ. ಟಾಟಾ, ಬಾಯ್.